ದರ್ಶನ್ ಬ್ರೇಕಿಂಗ್ ಅಪ್ಡೇಟ್ ಏನೇನು ಬರ್ತಾ ಇದೆ ನೋಡೋಣ. ಬೇಲ್ ಸಿಗತ್ತಾ ಇಲ್ವಾ? ಬೇಲ್ ಭವಿಷ್ಯ ಏನಾಗಲಿದೆ? ಜೂನ್ 7, 8, 9 ಕರೆ ಮಾಡಿದ್ರೆ ಸಂಶಯ ಬರ್ತಾ ಇತ್ತು. ಆದರೆ ಕೃತ್ಯಕ್ಕೂ ಮೊದಲು 106 ಬಾರಿ ಕರೆ ಮಾಡಿದ್ದಾರೆ. ಸಿಸಿಟಿವಿಯ ಯಾವ ದೃಶ್ಯದಲ್ಲಿಯೂ ದರ್ಶನ್ ಇಲ್ಲ. ವೆರಿ ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ ಬೈ ಸಿ.ವಿ. ನಾಗೇಶ್. 7, 8, 9ನೇ ತಾರೀಕು ಕಾಲ್ ಮಾಡಿದ್ರೆ ದರ್ಶನ್ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಆದರೆ ಸಿಸಿಟಿವಿಯ ಯಾವ ದೃಶ್ಯದಲ್ಲೂ ಕೂಡ ದರ್ಶನ್ ಇಲ್ಲ ಅಂತ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನಷ್ಟೇ ಬ್ರೇಕಿಂಗ್ ಅಪ್ಡೇಟ್ ಬರಬೇಕಾಗಿದೆ, ಏನೆಲ್ಲ ನಡೀತಾ ಇದೆ ಕೋರ್ಟ್ ಪ್ರೊಸೀಡಿಂಗ್ಸ್ ಅನ್ನುವಂಥದ್ದು. ಇಷ್ಟರವರೆಗೆ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡಿದ್ದನ್ನು ನಾವು ನೋಡಿದ್ವಿ. ಬೇಲ್ ಕೊಡತ್ತಾ ಕೋರ್ಟ್, ಏನಾಗತ್ತೆ? ಚಿಕ್ಕಣ್ಣ ನವೀನ್ ಚೇತನ್ ಎಂಬುವರ ಹೇಳಿಕೆಯನ್ನ ಪಡೆಯಲಾಗಿದೆ. ಅವರ ಹೇಳಿಕೆ ಸಾಕ್ಷಿಗಳನ್ನಾಗಿ ಪಡೆದಿದ್ದಾರೆ ಸಿ.ವಿ. ನಾಗೇಶ್. ವಾದ ಮಂಡನೆ ಮತ್ತೆ ನಡೀತಾ ಇದೆ. ದರ್ಶನ್ ಇವ್ರ ಜೊತೆ ಊಟಕ್ಕೆ ಹೋಗಿದ್ರು ಅಂತ ಹೇಳಲಾಗಿದೆ. ಸ್ಟೋನಿಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಊಟಕ್ಕೆ ಹೋಗಲಾಗಿದೆ. ಸೊ ನೋಡಿ, ಕೋರ್ಟ್ನಲ್ಲಿ ಚಿಕ್ಕಣ್ಣ ಹೇಳಿಕೆಯನ್ನ ಸಿ.ವಿ. ನಾಗೇಶ್ ಓದ್ತಾ ಇದ್ದಾರೆ. ಅವತ್ತು ದರ್ಶನ್ ಜೊತೆ ಊಟ ಮಾಡಿದ್ದೆ ಅಂತ ಚಾರ್ಜ್ ಶೀಟಲ್ಲಿ ಚಿಕ್ಕಣ್ಣ ಹೇಳಿಕೆ ಉಲ್ಲೇಖ ಆಗಿದೆ. ಅದನ್ನ ಸಿ.ವಿ. ನಾಗೇಶ್ ಓದ್ತಾ ಇದ್ದಾರೆ ಚಿಕ್ಕಣ್ಣ ಹೇಳಿಕೆಯನ್ನ. ಅದನ್ನ ಹೇಗೆ ಸಾಕ್ಷ್ಯ ಅಂತ ಪರಿಗಣಿತವಾಗಿದೆಯಾ ಅಥವಾ ಸಿ.ವಿ. ನಾಗೇಶ್ ಅದ್ರ ಬಗ್ಗೆ ಏನು ಹೇಳ್ತಾರೆ? ಕುತೂಹಲ ಗರಿಗೆದ್ರಿದೆ ವೀಕ್ಷಕರೇ. ಚಾರ್ಜ್ ಶೀಟ್ನ ಒಂದೊಂದೇ ಅಂಶಗಳನ್ನ ಹೇಗದು ತಪ್ಪು ಅಂತ ಸಿ.ವಿ. ನಾಗೇಶ್ ಪ್ರೂವ್ ಮಾಡ್ತಾ ಹೋಗ್ತಾ ಇದ್ದಾರೆ. ದರ್ಶನ್ ಪ್ರಕರಣದಲ್ಲಿ ಅತ್ಯಂತ ಕುತೂಹಲಕಾರಿ ಘಟ್ಟ ವೀಕ್ಷಕರೇ. ಒಂದು ಸಿನಿಮಾದಲ್ಲಿ ಯಾವ ಮಟ್ಟಿಗಿನ ಕುತೂಹಲ ಇರುತ್ತೋ ಅದಕ್ಕಿಂತ ಹೆಚ್ಚಿನ ಕುತೂಹಲ ಇದೆ. ಆದರೆ ದುರಂತ ಅಂದ್ರೆ ಇಲ್ಲೊಂದು ಸಾವು ಸಂಭವಿಸಿದೆ. ಅದು ಮಾತ್ರ ಅನ್ಅಕ್ಸೆಪ್ಟೇಬಲ್ ಅಂತಾನೆ ಹೇಳಬೇಕು. ಎನಿವೆ, ಸಿ.ವಿ. ನಾಗೇಶ್ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. 400ಕ್ಕೂ ಹೆಚ್ಚು ಬಾರಿ ಅವರೊಂದಿಗೆ ಮಾತನಾಡಿದ್ದಾರೆ. ದರ್ಶನ್ ಜೊತೆ ಎಲ್ಲರೂ ಮಾತಾಡಿಸಿದ್ದಾರೆ. 4 ತಿಂಗಳಿನಲ್ಲಿ 390 ಕರೆಗಳನ್ನ ಮಾಡಿದ್ದಾರೆ. ಪೊಲೀಸರು ಉಲ್ಲೇಖಿಸಿರೋ ಸಿಡಿಆರ್ ಡೀಟೇಲ್ಸ್ ಬಗ್ಗೆ ಸಿ.ವಿ. ನಾಗೇಶ್ ತಮ್ಮ ಆಕ್ಷೇಪಣೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಆಗಿರ್ತಕ್ಕಂಥ ಅದು 164 ಸ್ಟೇಟ್ಮೆಂಟ್ಗಳು ಇರಬಹುದು ಅಥವಾ ಸಾಕ್ಷ್ಯ ಸಂಗ್ರಹ ಇರಬಹುದು. ಇದೆಲ್ಲದರ ಬಗ್ಗೆ ನೇರವಾದ ಖಾರವಾದ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ ಸಿ.ವಿ. ನಾಗೇಶ್. 4 ದಿನ ತಡವಾಗಿ ಯಾಕೆ ಪಂಚನಾಮೆಗೆ ಹೋದ್ರು? 9ನೇ ತಾರೀಕು PSI ಪ್ರದೋಷ್ಗೆ ಕಾಲ್ ಮಾಡಿದ್ದಾರೆ. ನಮ್ಮ ತೆರೆ ಮೇಲೆ ನೀವು ನೋಡ್ತಾ ಇದ್ದೀರಾ, ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಏನು ಬೆಂಗಳೂರಿನಿಂದ ಹೊರಗಿದ್ದಂತಹ PSIಗೆ ಕಾಲ್ ಹೋಗಿದೆ ಪ್ರದೋಷಿಂದ ಅಂತ. ಸೊ 9ನೇ ತಾರೀಕೇನೆ ವಿನಯ್ಗೆ ವಿಷಯ ಗೊತ್ತಾಗಿತ್ತು ಅಂತ. ಚಿಕ್ಕಣ್ಣ ಕುರಿತಾಗಿ ಕೂಡ ಸಿ.ವಿ. ನಾಗೇಶ್ ಮಾತನಾಡ್ತಾ ಇದ್ದಾರೆ. 164 ಹೇಳಿಕೆ ಏನಿದೆಯಲ್ಲ ಅದನ್ನು ಓದ್ತಾ ಇದ್ದಾರೆ. ದರ್ಶನ್ ಮುಖಭಾವ ಬದಲಾದ ಬಗ್ಗೆ 164 ಹೇಳಿಕೆ ಕೊಟ್ಟಿಲ್ಲ. 161 ಹೇಳಿಕೆ ಹಾಗೂ 164 ಹೇಳಿಕೆ ಬೇರೆ ಬೇರೆ ಇದೆ. ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಚಾರ್ಜ್ ಶೀಟಲ್ಲಿ ಇರ್ತಕ್ಕಂಥ ಹೇಳಿಕೆ 164 ಹೇಳಿಕೆ, ಜಡ್ಜ್ ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆ, ತನಿಖೆಯಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಬೇರೆ ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕಣ್ಣ ಹೇಳಿಕೆಯಲ್ಲಿ ಯಾರೋ ಬಂದ್ರು, ಏನೋ ಹೇಳಿದ್ರು, ತಕ್ಷಣ ಅಲ್ಲಿ ಕಿವಿನಲ್ಲಿ ಏನೋ ಹೇಳಿದ್ರು ದರ್ಶನ್ಗೆ. ಆಗ ಅಂದ್ರೆ ಚಿಕ್ಕಣ್ಣ ದರ್ಶನ್ ಮಾತನಾಡ್ತಾ ಇದ್ದಾಗ ಯಾರೋ ಬಂದು ಏನೋ ಹೇಳಿದ್ರು, ಆಗ ದರ್ಶನ್ ಮುಖಭಾವ ಬದಲಾಯಿತು ಅಂತ ಒಂದ್ ಕಡೆ ಇದೆ. ಮತ್ತೊಂದ್ ಕಡೆ ದರ್ಶನ್ ಮುಖಭಾವ ಬದಲಾಯಿತು ಅಂತ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಇಲ್ಲ. ಸೊ ಇದನ್ನ ಪೊಲೀಸರು ಸೇರಿಸಿದಾರ ಹಾಗಾದ್ರೆ ಅನ್ನೋ ಅನುಮಾನ ಮೂಡುತ್ತೆ ಸಿ.ವಿ. ನಾಗೇಶ್ ಅವರ ವಾದ ಕೇಳ್ತಾ ಇದ್ರೆ. ಅದರ ಸತ್ಯ ಏನು ಅನ್ನೋದು ನಮಗ್ ಗೊತ್ತಿಲ್ಲ. ಮುಂದೆ ನ್ಯಾಯಾಲಯ ಇದ್ರ ಬಗ್ಗೆ ತೀರ್ಪು ಕೊಡಬೇಕಷ್ಟೇ. ಒಟ್ಟಿನಲ್ಲಿ ಸಿ.ವಿ. ನಾಗೇಶ್ ಈ ಬಗ್ಗೆ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಎನಿವೆ, ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಚಿಕ್ಕಣ್ಣ ಅವರ ಹೇಳಿಕೆ ಮತ್ತು ಆ ಕುರಿತಾದ ಲೋಪದೋಷಗಳು ಅದನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಹಾಗೇನೆ ಪ್ರದೋಷ್ ಮತ್ತು ವಿನಯ್ ನಡುವಿನ ಸಂಭಾಷಣೆ, ವಿನಯ್ ಅನ್ನನ್ನ ಪೊಲೀಸರು ಅರೆಸ್ಟ್ ಮಾಡುವಲ್ಲಿ ತಡ ಮಾಡಿರ್ತಕ್ಕಂಥದ್ದು, ಅವರ ಫೋನ್ ಕಾಲ್ಗಳು, ಇದೆಲ್ಲದ್ರ ಬಗ್ಗೆ ಕೂಡ ಅಬ್ಜೆಕ್ಷನ್ಸ್ ರೈಸ್ ಮಾಡ್ತಾ ಇದ್ದಾರೆ. ಏನೆಲ್ಲ ಅಂಶಗಳನ್ನ ಹೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆದಂತ ಕೆಲ ಅಂಶಗಳು, ಅದರಲ್ಲಿ ದರ್ಶನ್ ಹೇಗೆ ಅದರಲ್ಲಿ ಪಾಲು ಅಂತ ಹೇಳಿ ಏನು ಮೆನ್ಷನ್ ಮಾಡಿದ್ದಾರೆ ಅಥವಾ ಎವಿಡೆನ್ಸ್ ಗಳನ್ನ ಇವರು ಸೃಷ್ಟಿ ಮಾಡಿದ್ದಾರೆ. ಆ ಎವಿಡೆನ್ಸ್ ಗಳಿಗೆ ಕೌಂಟರ್ ಕೊಡೋ ದೃಷ್ಟಿಯಲ್ಲಿ ಈಗ ಸಿ.ವಿ. ನಾಗೇಶ್ ಅವರ ವಾದ ಬಹಳ ಪ್ರಮುಖವಾಗಿದೆ. ನೋಡಿ, ಚಿಕ್ಕಣ್ಣ ಅವರ 164 ಹೇಳಿಕೆಯನ್ನ ಸಿ.ವಿ. ನಾಗೇಶ್ ಅವರು ಓದಿದ್ರು. ಚಿಕ್ಕಣ್ಣ 164 ಅಡಿ ನೀಡಿದ ಹೇಳಿಕೆ ಬೇರೆ ಇದೆ. ದರ್ಶನ್ ಮುಖಭಾವ ಬದಲಾವಣೆ ಬಗ್ಗೆ ಅವ್ರು ಹೇಳಿಲ್ಲ ಅನ್ನೋದನ್ನ ಹೇಳ್ತಾರೆ. ಚಿಕ್ಕಣ್ಣ 164 ಹೇಳಿಕೆಯಲ್ಲಿ ದರ್ಶನ್ ಮುಖಭಾವದ ಬಗ್ಗೆ ಅಂದ್ರೆ ಅವರು ಯಾರೋ ಬಂದು ಹೇಳಿದ ತಕ್ಷಣ ದರ್ಶನ್ಗೆ ಅವ್ರ ಮುಖಭಾವ
ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ರಂಜಿತ್, 161 ಹೇಳಿಕೆಯಲ್ಲಿ ಪೊಲೀಸರು ಬೇಕಾದ ರೀತಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಸ್ಟೋನಿ ಬ್ರೂಕ್ನಲ್ಲಿ ಷಡ್ಯಂತ್ರ ಆಗಿದೆ ಅಂತ ಆರೋಪ ಇದೆ. ಆಹಾರ ನೀರು ಕೊಟ್ಟು ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ. ಹೀಗಂತ ದರ್ಶನ್ ಹೇಳಿದ್ದಾರೆ ಅಂತ ಹೇಳಿಕೆ ಇದೆ. ಅವ್ರಿಗೆ ಬೇಕಾದಾಗ ಪೊಲೀಸರು ಬರ್ಕೊಂಡಿದ್ದಾರೆ ಅಂತ ಕೋರ್ಟ್ನಲ್ಲಿ ದರ್ಶನ್ ಪರ ಸಿವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. 161 ಹೇಳಿಕೆ ಮತ್ತು 164 ಹೇಳಿಕೆ ಅಂದ್ರೆ ನ್ಯಾಯಾಧೀಶರ ಎದುರು ಹೇಳಿರ್ತಕ್ಕಂಥ ಹೇಳಿಕೆ ಮತ್ತು ಪೊಲೀಸರ ತನಿಖೆಯ ವೇಳೆಯಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆ, ಎರಡರಲ್ಲೂ ಕೂಡ ಏನೆಲ್ಲ ವ್ಯತ್ಯಾಸಗಳಿದೆ ಅನ್ನೋದನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಸಿವಿ ನಾಗೇಶ್. ಬ್ರೇಕಿಂಗ್ ಅಪ್ಡೇಟ್ ಏನೇನು ಬರ್ತಾ ಇದೆ ನೋಡೋಣ. ಬೇಲ್ ಸಿಗತ್ತಾ ಇಲ್ವಾ? ಬೇಲ್ ಭವಿಷ್ಯ ಏನಾಗಲಿದೆ? ಜೂನ್ 7, 8, 9 ಕರೆ ಮಾಡಿದ್ರೆ ಸಂಶಯ ಬರ್ತಾ ಇತ್ತು. ಆದರೆ ಕೃತ್ಯಕ್ಕೂ ಮೊದಲು 100 ಬಾರಿ ಕರೆ ಮಾಡಿದ್ದಾರೆ. ಸಿಸಿಟಿವಿಯ ಯಾವ ದೃಶ್ಯದಲ್ಲಿಯೂ ದರ್ಶನ್ ಇಲ್ಲ. ವೆರಿ ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ ಬೈ ಸಿವಿ ನಾಗೇಶ್. 7, 8, 9ನೇ ತಾರೀಕು ಕಾಲ್ ಮಾಡಿದ್ರೆ ದರ್ಶನ್ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿತ್ತು. ಆದರೆ ಈ ಸಿಸಿಟಿವಿಯ ಯಾವ ದೃಶ್ಯದಲ್ಲೂ ಕೂಡ ದರ್ಶನ್ ಇಲ್ಲ ಅಂತ ಸಿವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನಷ್ಟೇ ಬ್ರೇಕಿಂಗ್ ಅಪ್ಡೇಟ್ ಬರಬೇಕಾಗಿದೆ, ಏನೆಲ್ಲ ನಡೀತಾ ಇದೆ ಕೋರ್ಟ್ ಪ್ರೊಸೀಡಿಂಗ್ಸ್ ಅನ್ನುವಂಥದ್ದು. ಇಷ್ಟರವರೆಗೆ ಸಿವಿ ನಾಗೇಶ್ ವಾದ ಮಂಡನೆ ಮಾಡಿದ್ದನ್ನು ನಾವು ನೋಡಿದ್ವಿ. ಬೇಲ್ ಕೊಡತ್ತಾ ಕೋರ್ಟ್, ಏನಾಗತ್ತೆ? ಚಿಕ್ಕಣ್ಣ ನವೀನ್ ಚೇತನ್ ಎಂಬುವರ ಹೇಳಿಕೆಯನ್ನ ಪಡೆಯಲಾಗಿದೆ. ಅವರ ಹೇಳಿಕೆ ಸಾಕ್ಷ್ಯಗಳನ್ನಾಗಿ ಪಡೆದಿದ್ದಾರೆ. ಸಿವಿ ನಾಗೇಶ್ ವಾದ ಮಂಡನೆ ಮತ್ತೆ ನಡೀತಾ ಇದೆ. ದರ್ಶನ್ ಇವ್ರ ಜೊತೆ ಊಟಕ್ಕೆ ಹೋಗಿದ್ರು ಅಂತ ಹೇಳಲಾಗಿದೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಊಟಕ್ಕೆ ಹೋಗಲಾಗಿದೆ. ಸೊ ನೋಡಿ, ಕೋರ್ಟ್ನಲ್ಲಿ ಚಿಕ್ಕಣ್ಣ ಹೇಳಿಕೆಯನ್ನ ಸಿವಿ ನಾಗೇಶ್ ಓದ್ತಾ ಇದ್ದಾರೆ. ಅವತ್ತು ದರ್ಶನ್ ಜೊತೆ ಊಟ ಮಾಡಿದ್ದೆ ಅಂತ ಚಾರ್ಜ್ ಶೀಟಲ್ಲಿ ಚಿಕ್ಕಣ್ಣ ಹೇಳಿಕೆ ಉಲ್ಲೇಖ ಆಗಿದೆ. ಅದನ್ನ ಸಿವಿ ನಾಗೇಶ್ ಓದ್ತಾ ಇದ್ದಾರೆ ಚಿಕ್ಕಣ್ಣ ಹೇಳಿಕೆಯನ್ನ. ಅದನ್ನ ಹೇಗೆ ಸಾಕ್ಷ್ಯ ಅಂತ ಪರಿಗಣಿತವಾಗಿದೆಯಾ ಅಥವಾ ಸಿವಿ ನಾಗೇಶ್ ಅದ್ರ ಬಗ್ಗೆ ಏನು ಹೇಳ್ತಾರೆ? ಕುತೂಹಲ ಗರಿಗೆದರಿದೆ ವೀಕ್ಷಕರೇ. ಚಾರ್ಜ್ ಶೀಟ್ನ ಒಂದೊಂದೇ ಅಂಶಗಳನ್ನ ಹೇಗದು ತಪ್ಪು ಅಂತ ಸಿವಿ ನಾಗೇಶ್ ಪ್ರೂವ್ ಮಾಡ್ತಾ ಹೋಗ್ತಾ ಇದ್ದಾರೆ. ದರ್ಶನ್ ಪ್ರಕರಣದಲ್ಲಿ ಅತ್ಯಂತ ಕುತೂಹಲಕಾರಿ ಘಟ್ಟ ವೀಕ್ಷಕರೇ. ಒಂದು ಸಿನಿಮಾದಲ್ಲಿ ಯಾವ ಮಟ್ಟಿಗಿನ ಕುತೂಹಲ ಇರುತ್ತೋ ಅದಕ್ಕಿಂತ ಹೆಚ್ಚಿನ ಕುತೂಹಲ ಇದೆ. ಆದರೆ ದುರಂತ ಅಂದ್ರೆ ಇಲ್ಲೊಂದು ಸಾವು ಸಂಭವಿಸಿದೆ. ಅದು ಮಾತ್ರ ಅನ್ಅಕ್ಸೆಪ್ಟೇಬಲ್ ಅಂತಾನೆ ಹೇಳಬೇಕು. ಎನಿವೆ, ಸಿವಿ ನಾಗೇಶ್ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. 400ಕ್ಕೂ ಹೆಚ್ಚು ಬಾರಿ ಅವರೊಂದಿಗೆ ಮಾತನಾಡಿದ್ದಾರೆ. ದರ್ಶನ್ ಜೊತೆ ಎಲ್ಲರೂ ಮಾತಾಡಿಸಿದ್ದಾರೆ. 4 ತಿಂಗಳಿನಲ್ಲಿ 390 ಕರೆಗಳನ್ನು ಮಾಡಿದ್ದಾರೆ. ಪೊಲೀಸರು ಉಲ್ಲೇಖಿಸಿರೋ CDR ಡೀಟೇಲ್ಸ್ ಬಗ್ಗೆ ಸಿವಿ ನಾಗೇಶ್ ತಮ್ಮ ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಸಲ್ಲಿಕೆ ಆಗಿರ್ತಕ್ಕಂಥ ಅದು 164 ಸ್ಟೇಟ್ಮೆಂಟ್ಗಳು ಇರಬಹುದು ಅಥವಾ ಸಾಕ್ಷ್ಯ ಸಂಗ್ರಹ ಇರಬಹುದು. ಇದೆಲ್ಲದರ ಬಗ್ಗೆ ನೇರವಾದ ಖಾರವಾದ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ ಸಿವಿ ನಾಗೇಶ್. 4 ದಿನ ತಡವಾಗಿ ಯಾಕೆ ಪಂಚನಾಮೆಗೆ ಹೋದ್ರು? 9ನೇ ತಾರೀಕು PSI ಪ್ರದೋಷ್ಗೆ ಕಾಲ್ ಮಾಡಿದ್ದಾರೆ. ನಮ್ಮ ತೆರೆ ಮೇಲೆ ನೀವು ನೋಡ್ತಾ ಇದ್ದೀರಾ, ಸಬ್ ಇನ್ಸ್ಪೆಕ್ಟರ್ ವಿನಯ್ಗೆ ಏನು ಬೆಂಗಳೂರಿನಿಂದ ಹೊರಗಿದ್ದಂತಹ PSIಗೆ ಕಾಲ್ ಹೋಗಿದೆ ಪ್ರದೋಷಿಂದ ಅಂತ. ಸೊ 9ನೇ ತಾರೀಕೇನೆ ವಿನಯ್ಗೆ ವಿಷಯ ಗೊತ್ತಾಗಿತ್ತು ಅಂತ ಚಿಕ್ಕಣ್ಣ ಕುರಿತಾಗಿ ಕೂಡ ಸಿವಿ ನಾಗೇಶ್ ಮಾತನಾಡ್ತಾ ಇದ್ದಾರೆ. 164 ಹೇಳಿಕೆ ಏನಿದೆಯಲ್ಲ ಅದನ್ನ ಓದ್ತಾ ಇದ್ದಾರೆ. ದರ್ಶನ್ ಮುಖಭಾವ ಬದಲಾದ ಬಗ್ಗೆ 164 ಹೇಳಿಕೆ ಕೊಟ್ಟಿಲ್ಲ. 161 ಹೇಳಿಕೆ ಹಾಗೂ 164 ಹೇಳಿಕೆ ಬೇರೆ ಬೇರೆ ಇದೆ ನೋಡಿ. ವೆರಿ ಇಂಪಾರ್ಟೆಂಟ್.